ಶ್ರೇಯಸ್ ಅಯ್ಯರ್ಗೆ ಮತ್ತೆ ಇಂಜುರಿನಾ? ಈ ಬೆನ್ನೋವು ಬಿಡಲ್ಲ ಅಂತ ಕಾಣಿಸುತ್ತೆ ಶ್ರೇಯಸ್ ಅಯ್ಯರ್ಗೆ. ಈ ವರ್ಷನೂ IPL ಆಡಲ್ವಾ ಏನು ಅಂತ ಹೇಳ್ತೀನಿ, ಫುಲ್ಲು ವೀಡಿಯೋ ನೋಡಿ. ಯಾರಾದರೂ ಚಾನಲ್ಗೆ ಹೊಸೊಬ್ರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇದೇ ಥರ ಹೆಚ್ಚಿನ ಸ್ಪೋರ್ಟ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಕನ್ನಡದಲ್ಲಿ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೇ ಶ್ರೇಯಸ್ ಅಯ್ಯರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಟೈಮಲ್ಲೇ ಬೆನ್ನು ಅಂತ ಹೊರಗೋಗಿದ್ರು. ಆಗ NCAದವರು ಇವರು ಸಂಪೂರ್ಣ ಫಿಟ್ ಆಗಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟರು. ಸೊ ಅವಾಗ BCCI ಕೋಪಗೊಂಡು ಕಾಂಟ್ರಾಕ್ಟಿಂದ ಕೈ ಬಿಟ್ಟರು. ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ಸೊ ಶ್ರೇಯಸ್ ಅಯ್ಯರು ಈಗ ಅಟ್ಲೀಸ್ಟ್ ರಣಜಿನಾದರೂ ಆಡಲೇಬೇಕು ಅಂತ ಹೋಗಿ ಮುಂಬೈ ಟೀಮ್ನ ಸೇರಿಕೊಂಡ್ರು ಸೆಮಿಫೈನಲ್ ಮತ್ತು ಫೈನಲ್ ಆಡೋದಕ್ಕೆ ರಣಜಿ ಟ್ರೋಫಿಲಿ. ಆವಾಗ ಮೂರನೇ ದಿನ ಫೈನಲ್ನಲ್ಲಿ 95 ರನ್ ಹೊಡೆದು ಚೆನ್ನಾಗಿ ಆಡಿದರು. ಬಟ್ 4ನೇ ದಿನ 5ನೇ ದಿನ ಅವ್ರು ಫೀಲ್ಡಿಂಗೇ ಬರಲಿಲ್ಲ. ಸ್ಕ್ಯಾನಿಂಗ್ಗೆ ಅಂತ ಕರ್ಕೊಂಡೋದಾಗ ಕನ್ಫರ್ಮ್ ಆಗಿದೆ ಬೆನ್ನು ಇರೋದು, ಇಂಜುರಿ ಇರೋದು. ಸೊ ಇವಾಗ ಪ್ರಶ್ನೆ ಏನು ಅಂದರೆ 17ನೇ ಸೀಸನ್ IPL ಮಾರ್ಚ್ 22ನೇ ತಾರೀಕಿಂದ ಶುರುವಾಗ್ತಿದೆ. ಈ IPLಗೆ ಶ್ರೇಯಸ್ ಅಯ್ಯರ್ ಇರ್ತಾರೋ ಇರೋಲ್ವೋ ಅಂತ. ಈಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ಶ್ರೇಯಸ್ ಅಯ್ಯರ್ ಸ್ಟಾರ್ಟಿಂಗ್ ಕೆಲವು ಮ್ಯಾಚಸ್ಗೆ ಇರೋದಿಲ್ಲ ಅಂತ. ಹಂಗೇನಾದರೂ ರಿಕವರ್ ಆಗಿಲ್ಲ ಅಂದರೆ ಫುಲ್ ಸೀಸನ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆ ಥರ ಆಗೋದು ಬೇಡ. ಶ್ರೇಯಸ್ ಅಯ್ಯರ್ ಬೇಗ ರಿಕವರ್ ಆಗಲಿ. ಇನ್ ಕೇಸ್ ಏನಾದರೂ ಅವರು ಸ್ಟಾರ್ಟಿಂಗ್ ಮ್ಯಾಚಸ್ ಆಗಲಿ ಫುಲ್ ಸೀಸನ್ ಆಗಲಿ ಇಲ್ಲ ಅಂದರೆ ಹೊಸ ಕ್ಯಾಪ್ಟನ್ ಹುಡುಕ್ಲೇಬೇಕಾಗುತ್ತೆ. ಕೋಲ್ಕತ್ತಾ ನೈಟ್ ರೈಡರ್ಸು ಲಾಸ್ಟ್ ಸೀಸನ್ನು ಕಂಪ್ಲೀಟ್ ಸೀಸನ್ ಆಡಿರಲಿಲ್ಲ ಇಂಜುರಿ ಇಶ್ಯೂಯಿಂದನೇ ಶ್ರೇಯಸ್ ಅಯ್ಯರು. ಆಗ ನಿತೀಶ್ ರಾಣಾ ಅವರು ಕ್ಯಾಪ್ಟನ್ ಆಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಲೀಡ್ ಮಾಡಿದರು. ಸೊ ಈ ವರ್ಷ ಯಾರು ಲೀಡ್ ಮಾಡ್ತಾರೆ ಸ್ಟಾರ್ಟಿಂಗ್ ಕೆಲವು ಮ್ಯಾಚಸ್ಸು, ಅಥವಾ ಶ್ರೇಯಸ್ ಅಯ್ಯರ್ ಬೇಗ ರಿಕವರ್ ಆಗಿ ಬರ್ತಾರಾ, ಬರಲಿ ಅನ್ನೋದೇ ನಮ್ಮ ಆಶಯ. ಸೊ ಇದಾಗಿತ್ತು ಶ್ರೇಯಸ್ ಅಯ್ಯರ್ ಇಂಜುರಿ ಅಪ್ಡೇಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಒಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.